ಹಾಯ್ ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಥ್. ಇವತ್ತು ನಮ್ಮ ಕರ್ನಾಟಕದ ಸೂಪರ್ ಸ್ಟಾರ್, ನಮ್ಮ ಕರ್ನಾಟಕದ ಹೀರೋ, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಪುಟ್ಟದಾದ ಚಿಕ್ಕದಾದ ಅವರೆಕಾಳು ಮತ್ತೊಮ್ಮೆ ನಮ್ಮ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ನಮ್ಮ ಕಿಚನ್ನಿಂದ ನಿಮ್ಮ ಕಿಚನ್ಗೆ ಒಂದು ಟ್ವಿಸ್ಟ್ ತಗೊಂಡು ಒಂದು ಮ್ಯಾಜಿಕ್ ರೆಸಿಪಿ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಇವತ್ತು ಒಂದು ಅವರೆಕಾಳು ಕೂರ್ಮಾ ನೋಡುವ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರೆಕಾಳು ಕೂರ್ಮಾ ರೆಸಿಪಿ. ಮೊದಲಿಗೆ ಇಲ್ಲಿ ಕುಕ್ಕರ್ನಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ತೊಗೊಂಡು ಅವರೆಕಾಳು ಮುಳುಗೋಷ್ಟು ನೀರು ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅವರೆಕಾಳಿನೊಟ್ಟಿಗೆ ನಾನು 2 ಆಲೂಗಡ್ಡೆ ಕೂಡ ಬೇಯಿಸ್ಕೊತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಆಲೂಗಡ್ಡೆ ಸಪ್ರೇಟಾಗಿ ಬೇಯಿಸ್ಕೊಬೇಕಿದ್ರು ನೀವು ಬೇಯಿಸ್ಕೋಬೋದು. ನಾನಿಲ್ಲಿ 2 ವಿಜಿಲ್ ಕೊಡ್ತಾಯಿದ್ದೀನಿ. ಅಕಸ್ಮಾತ್ ಆಲೂಗಡ್ಡೆ ಬೆಂದಿಲ್ಲ ಅಂದರೆ ಇನ್ನೊಂದು 2 ವಿಜಿಲ್ ಸಪ್ರೇಟಾಗಿ ಕೂಗಿಸ್ಕೊಳ್ಳಿ ಆಲೂಗಡ್ಡೆನ. ಒಂದು ಮಸಾಲೆ ಮಾಡ್ಕೊತಾ ಇದ್ದೀನಿ, ಸೂಪರಾಗಿರೋ ಮಸಾಲೆ. ಒಂದು ಮಸಾಲೆ ಏನು ಮಾಡ್ಕೊತಾ ಇದ್ದೀವಿ, ಈ ಈರುಳ್ಳಿ ಮತ್ತು ತೆಂಗಿನಕಾಯಿನೆಲ್ಲ ಫ್ರೈ ಮಾಡಿಕೊಂಡು ಈ ಮಸಾಲೆನ ಬೇಯಿಸಾಗಿಟ್ಕೊಂಡು ನೀವು ತರಕಾರಿ ಕೂರ್ಮಾಗಾದ್ರೂ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಈಗ ಬಟಾಣಿ ಸೀಸನ್ ನಡೀತಾ ಇದೆ, ನೀವು ಬಟಾಣಿ ಕೂರ್ಮಾನಾದರೂ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಈ ಒಂದು ಗ್ರೇವಿದು ಬೇಸ್. ಟ್ರೈ ಮಾಡಿ ಮನೆಯಲ್ಲಿ. ಒಂದು ಪ್ಯಾನ್ನಲ್ಲಿ ಅಥವಾ ಬಾಣಲಿನಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1-2 ಈರುಳ್ಳಿ ದಪ್ಪದಾಗಿರೋದು ಹಾಕ್ಕೊಳ್ಳಿ, ದಪ್ಪದಾಗಿ ಹೆಚ್ಚಿಟ್ಕೊಂಡು. ಹಾಗೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1-2 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ಪು ಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ನಷ್ಟು ಗಸಗಸೆ, ಒಂದು ಅರ್ಧ ಸ್ಪೂನ್ನಷ್ಟು ಹುರ್ಗಡ್ಲೆ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. 1-2 ಮಿನಿಟ್ ಬಾಡಿಸ್ಕೊಳ್ಳಿ. ಅದಾದ ನಂತರ ಇಲ್ಲಿ 2 ಸ್ಪೂನು ಅಚ್ಕಾರ ಹಾಕ್ಕೋತಾ ಇದ್ದೀನಿ, ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ನಿಮ್ಗಿನ್ನೂ ಖಾರ ಬೇಕಿದ್ರೂ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿದ ನಂತರ ಇಲ್ಲಿ ನಾನು ಆರ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ಇದನ್ನ ಆರಿದ ನಂತರನೇ ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. ಕಾಯ್ದ ನಂತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ನೀವು ಬಾಡಿಸ್ಕೊಳ್ಳಿ ಚೆನ್ನಾಗಿ ಈರುಳ್ಳಿನೆಲ್ಲ. ಎಲ್ಲ ಹಾಗಾಗಿ ಹಸಿ ಇದ್ದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಬಾಡಿದ ನಂತರ ಇಲ್ಲಿ ಸಣ್ಣಗೆ ಹೆಚ್ಚಿದಂಥ ಟೊಮೆಟೊ ಹಾಕೋತಾ ಇದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದನ್ನು ಸ್ವಲ್ಪ ಸಾಫ್ಟ್ ಆಗಬೇಕು. ಅದಕ್ಕೇನು ಮಾಡಬೇಕು ಹೇಳಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದೋಗುತ್ತೆ ಟೊಮೆಟೊ. ನೋಡಿ ಈಗ ಚೆನ್ನಾಗಿ ಬೆಂದಿದೆ ಟೊಮೆಟೊ ಚೆನ್ನಾಗಿ ಬೆಂದರೆ ಗ್ರೇವಿ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಬೇಯಿಸ್ಕೊಂಡಿದ್ವಲ್ಲ ಅವರೆಕಾಳು, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಈರುಳ್ಳಿ ಜೊತೆ ಚೆನ್ನಾಗಿ ಒಗ್ಗರಣೆ ಹಿಡಿಬೇಕು. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ, ಏನಾದರೂ ಸ್ವಲ್ಪ ಹಸಿ ವಾಸನೆ ಅವರೆಕಾಳದಿದ್ದರೆ ಹೋಗಲಿ ಅಂತ. ಒಂದು 2-3 ಮಿನಿಟ್ ಕ್ಲೋಸ್ ಮಾಡಿ ಇಟ್ಕೊಳ್ಳಿ, ಒಗ್ಗರಣೆ ಎಲ್ಲ ಹಿಡಿಯುತ್ತೆ. ನಾವೇನು ಪದಾರ್ಥನೆಲ್ಲ ಹುಡ್ಕೊಂಡಿದ್ವಲ್ಲ ಅದನ್ನೆಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೀವು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಓಹೋ ನೀರು ಜಾಸ್ತಿ ಆಗೋಯ್ತು, ನೀವು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡ್ಬಿಡಿ ಸಾಕು. ಸ್ವಲ್ಪ ತರಿಯಾಗಿ ಇರಲಿ, ಕಾಯಿ ಇರಲಿ, ಚೆನ್ನಾಗಿರುತ್ತೆ ಕೂರ್ಮಾಗೆ. ಪೇಸ್ಟ್ ಮಾಡ್ಕೊಂಡಿದ್ದನ್ನ ಇಲ್ಲಿ ಅವರೆಕಾಳಿಗೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡ್ಬಿಡಿ. ಸಖತ್ತಾಗಿದೆ ನೋಡಿ ಕೂರ್ಮಾ, ಏನು ಕಲರು ಮಜ್ವಾಗಿರುತ್ತೆ. 5 ನಿಮಿಷ ಮುಚ್ಚಿಟ್ಕೊಂಬಿಡಿ. ಚೆನ್ನಾಗಿ ಕುದಿಯುತ್ತೆ. ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಇನ್ನೊಂದು ಮಿಕ್ಸ್ ಕೊಡಿ, ಎಲ್ಲರೂ ಸೀದ್ಗಿದ್ದು ಹೋಗುತ್ತೆ ಅಂತ. ನಿಮಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಬೇಕಿದ್ದರೆ. ಮತ್ತೊಮ್ಮೆ ರುಚಿ ನೋಡಲೇಬೇಕು, ಇಲ್ಲಾಂದರೆ ಯಾವ ಅಡುಗೆನೂ ಚೆನ್ನಾಗಿ ಬರೋಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸರಿ. ಎಲ್ಲ ಉಪ್ಪೆಲ್ಲ ಹೊಂದ್ಕೋಬೇಕಲ್ಲ. ಇನ್ನೊಂದು 2 ಮಿನಿಟ್ ಕುದ್ಲಿಕ್ಕೆ ಬಿಟ್ಬಿಡ್ರಿ, ಫಟಾಫಟ್ ಅಂತ ತಯಾರಾಗಿಬಿಡುತ್ತೆ ಕೂರ್ಮಾ. ಲಾಸ್ಟ್ನಲ್ಲಿ ನಾವೇನು ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಒಂದು 2 ಮಿನಿಟ್ ಬಿಟ್ಬಿಡಿ ಆಲೂಗಡ್ಡೆ ಆದಮೇಲೆ. ಚೆನ್ನಾಗಿ ಒಂದು ಕುದಿ ಬಂದ ನಂತರ ಅಲ್ಲಿಗೆ ನಮ್ಮ ಕೂರ್ಮಾ ರೆಡಿಯಾಗಿದೆ ಅಂತಲೇ ಅರ್ಥ. ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಬಿಡಿ ಈ ಥರ. ಈಗ ನೋಡಿ ನಾನು ಬಿಸಿ ಚಪಾತಿ ಜೊತೆ ಬಿಸಿ ಅವರೆಕಾಳು ಕೂರ್ಮಾ ತಿಂತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಇದೊಂದು ಚೆನ್ನಾಗಿರೋ ಒಂದು ಅವರೆಕಾಳು ಕೂರ್ಮಾನ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ನಿಮ್ಮ ಫ್ಯಾಮಿಲಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಒಂದು
ಅವರೆಕಾಳು ಕೂರ್ಮ ಚಪಾತಿ ಜೊತೆ, ಇಡ್ಲಿ ಜೊತೆ, ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್. ಅವರೆಕಾಳು ಕೂರ್ಮ ರೆಸಿಪಿ ತುಂಬ ಸಖತ್ತಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಈ ಒಂದು ಸೂಪರ್ ಆದ ಟೇಸ್ಟಿ ಆದ ಊಟಕ್ಕೆ ಟ್ವಿಸ್ಟ್ ಇರೋ, ಟೇಸ್ಟ್ಗೆ ಬೂಸ್ಟ್ ಇರೋ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಇಷ್ಟ ಆಯಿತೋ ಇಲ್ವೋ ಅಂತ. ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗುವ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.